ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಟೊಮೊಟೊ ಕಾಯಿ ಚಟ್ನಿ, ಈಗ ಸೀಸನ್, ಈಗ ನಿಮ್ಗೆ ಟೊಮೊಟೊ ಕಾಯಿ ತುಂಬ ಸಿಗುತ್ತಲ್ಲ, ಇದರಲ್ಲಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದಕ್ಕೆ ನಾನು 7ರಿಂದ 8 ಟೊಮೊಟೊ ಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಈಗ ಚಳಿಗಾಲ ಅಲ್ವಾ, ಅದಕ್ಕೆ ಎಳ್ಳು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಎಳ್ಳು ಬೇಡ ಅಂದರೆ ಶೇಂಗಾನೂ ಯೂಸ್ ಮಾಡ್ಬೋದು. ಅದು ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ಎಳ್ಳು ನಾನು. ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಧನಿಯಾ ಕಾಳು, ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ ಚಟ್ನಿ ಇದು. ನಿಮಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಅದನ್ನು ನೀವು ಹಾಕ್ಕೋರಿ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಬೇಕಾಗುತ್ತೆ ಇದಕ್ಕೆ. ಇದು ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ. ಈಗ ಅಗಲವಾದ ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಳ ದಪ್ಪ ಇರೋದೇ ತೊಗೊರಿ, ಹುರಿಯೋಕ್ಕೆ ಚೆನ್ನಾಗಾಗುತ್ತೆ. ಒಂದು ಅಗಲವಾದ ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ಕಾದ್ಮೇಲೆ ನಾವು ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ ಮತ್ತು ಧನಿಯಾ ಕಾಳು ಹುರ್ಕೊಂಬಿಡೋಣ. ಎಣ್ಣೆ ಕಾದಿದೆ. ಇದಕ್ಕೆ ನಾವು ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಧನಿಯಾ ಕಾಳು ಮತ್ತು ಒಂದು ಸ್ವಲ್ಪ ಜೀರಿಗೆ, 1 ಸ್ಪೂನ್ ಜೀರಿಗೆ. ಈ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೋರಿ ಅದನ್ನು. ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಬಿಡೋಣ. ಸ್ವಲ್ಪ ಲೈಟಾಗಿ ಕಂದು ಬಣ್ಣ ಬರಬೇಕದು. ಆದಷ್ಟು ಸಿಮ್ಮಲ್ಲೇ ಇದನ್ನು ಹುರ್ಕೋರಿ. ತುಂಬ ಹಾಗೆ ಇಟ್ಕೊಂಡ್ಬಿಟ್ಟು ಎಲ್ಲ ಒತ್ತಿ ಬಿಡುತ್ತೆ ಇದು. ಇದನ್ನು ಹುರ್ಕೊಂಡು ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ ಇದನ್ನು. ನೋಡಿ, ಒಂದು ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಗಿದೆ ನೋಡಿ ಈಗಾಗಲೇ. ಗ್ಯಾಸ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಇದನ್ನು ನಾವು ಒಂದು ಜಾರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ತುಂಬಾ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಮತ್ತು ಉದ್ದಿನಬೇಳೆ ಒತ್ತು ಬಿಡುತ್ತೆ. ಇದನ್ನು ನಾನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಜಾರಿಗೆ ನಾನು ಉದ್ದಿನಬೇಳೆ, ಧನಿಯಾ ಕಾಳು, ಜೀರಿಗೆನೂ ಹಾಕಿದ್ದೀನಿ. ಮತ್ತು ಇದಕ್ಕೆ ನಾನು ಹುರ್ಕೊಂಡಿರೋ ಎಳ್ಳನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. ಆಮೇಲೆ ಚಟ್ನಿಗೆ ಏನು ಹುರ್ಕೊತೀರೋ ಅದ್ರ ಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಗ್ರೈಂಡ್ ಮಾಡ್ತೀನಿ ಇದನ್ನು. ನೋಡಿ, ಮತ್ತೆ ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಅದರಲ್ಲಿ ಎಣ್ಣೆ ಇದೆ. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇಲ್ಲಿ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ತಾರೆ. ಮತ್ತು ಖಾರ ಇದ್ರೂ ಚೆನ್ನಾಗಿರೋ ಚಟ್ನಿ ಇದು. ಚೆನ್ನಾಗಿ ಇಟ್ಕೊಂಡ್ಬಿಡೋಣ. ಈ ಹಸಿಮೆಣ್ಸಿನ್ಕಾಯಿ ಜೊತೆಗೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡೂ ಹಾಕ್ತಾಯಿದ್ದೀನಿ ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಇದು. ನೀವು ಇದಕ್ಕೆ ಬಿಸಿ ಅನ್ನ ಸುಟ್ಟೊಟ್ಟು ಚೆನ್ನಾಗಿರುತ್ತೆ. ರೊಟ್ಟಿಗಾಗಲಿ, ಚಪಾತಿಗಾಗಲಿ, ತಾಳಿಪಿಟ್ಟು ಮಾಡಿದರೂ ಕೂಡ ಈ ಚಟ್ನಿ ನೀವು ಯೂಸ್ ಮಾಡ್ಬೋದು. ಇಡ್ಲಿಗಾದರೂ ಚೆನ್ನಾಗಿರುತ್ತೆ, ದೋಸೆಗಾದ್ರೂ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಬಿಡೋಣ. ನೋಡಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಚೆನ್ನಾಗಿ ಆಗಿದೆ. ಇದಾದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪಿನಿದೆಲ್ಲ ತೊಗೊಂಡಿದ್ದೆ. ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ. ಮತ್ತು ಒಂದು ಹುಣಸೆಹಣ್ಣು, ತುಂಬ ಹುಣಸೆಹಣ್ಣು ಹಾಕ್ತಾಯಿಲ್ಲ ನಾನು, ಯಾಕಂದರೆ ಟೊಮೊಟೊನೇ ಹುಳಿ ಇರುತ್ತಲ್ಲ. ಇದನ್ನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ, ತುಂಬ ಹುಣಸೆಹಣ್ಣು ಬೇಡ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ಬಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಇದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಸ್ವಲ್ಪ ಆರಬೇಕಿದು. ಇದು ನಾರಕ್ಕೆ ಬಿಡೋಣ. ಅದೇ ಪ್ಯಾನಲ್ಲಿ ಮತ್ತೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಟೊಮೊಟೊ ಹುರ್ಕೊಂಬಿಡೋಣ ಚೆನ್ನಾಗಿ. ಮತ್ತು ಪ್ಯಾನ್ ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಇದಕ್ಕೆ ನಾನು ಟೊಮೊಟೊ ಕಾಯಿನ ಹೆಚ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನೊಂದು 10 ನಿಮಿಷಕ್ಕೆ ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೊಟೊ ಚೆನ್ನಾಗಿ ಮೆತ್ತಗೆ ಹಾಕಬೇಕು. ಅಷ್ಟು ತನಕ ಇದನ್ನು ಚೆನ್ನಾಗಿ ಹುರ್ಕೊಂಬಿಡೋಣ. ಒಂದು 10 ನಿಮಿಷ ಆದರೆ ಬೇಕಾಗುತ್ತೆ ಚೆನ್ನಾಗಿ ಹುರಿಯೋಕಿದು. ಚೆನ್ನಾಗಿ ಹುರ್ಕೊಂಡ್ಬಿಡ್ತೀನಿ ಇದನ್ನು. ಟೊಮೊಟೊ ಅದು ಫ್ರೈ ಆಗೋ ತನಕ ಒಂದು 10 ನಿಮಿಷ ಬೇಕಾಗುತ್ತಲ್ಲ, ಅಷ್ಟು ತನಕ ನಾನು ಏನು ಧನಿಯಾ, ಉದ್ದಿನಬೇಳೆ, ಜೀರಿಗೆ, ಎಳ್ಳಿದೆ ಅಲ್ವಾ, ಅದನ್ನೆಲ್ಲ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ತರಿಯಾಗಿ. ಆಮೇಲೆ ಹಾಕಿದ್ರೆ ನೀಟಾಗಿ ಗ್ರೈಂಡ್ ಆಗೋಲ್ಲ ಅದು. ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಇದಕ್ಕೆ ಗ್ರೈಂಡ್ ಆಗಿದೆ. ಈಗ ಇದಾದಮೇಲೆ ಇನ್ನು ಟೊಮೊಟೊ ಕಾಯಿ ಎಲ್ಲ ಹುರ್ಕೊಂಡ್ಮೇಲೆ ಚಟ್ನಿ ಮಾಡೋಣ. ನೋಡಿ, ಟೊಮೊಟೊ ಕಾಯಿನ ಚೆನ್ನಾಗಿ ನಾನು ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಹಿಂಗೆ ಪ್ರೆಸ್ ಮಾಡಿದರೆ ಚೆನ್ನಾಗಿ ಮೆತ್ತಗಾಗಬೇಕು ಅದು. ಇದು ಸ್ವಲ್ಪ ನಾನು ನೀರು ಹಾಕಿದ್ದೀನಿ ಬೇಯೋ ಮುಂದೆ, ಯಾಕಂದರೆ ತುಂಬ ಹೊತ್ತು 10 ನಿಮಿಷ ಕಾಲ ಚೆನ್ನಾಗಿ ಬೆಂಚ್ಕೋಬೇಕಲ್ವ. ಸ್ವಲ್ಪ ನೀರು ಹಾಕಿ, ತುಂಬ ಏನು ಹಾಕಬೇಡಿ, ಚೆನ್ನಾಗಿ ಬೆಳೆಯುತ್ತೆ ಇದು. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ಆರಬೇಕಿದು, ಆರಕ್ಕೆ ಬಿಡೋಣ ಇದನ್ನು. ಗ್ಯಾಸ್ ಆಫ್ ಮಾಡಿ ಇದನ್ನು ಆರಕ್ಕೆ ಬಿಡ್ತೀನಿ ನಾನೀಗ.
ನೋಡಿ ಮಿಕ್ಸಿ ಜಾರೆಲ್ಲ ನಾನು ರುಬ್ಕೊಂಡ್ಮೇಲೆ ಎಳ್ಳೆಲ್ಲ ರುಬ್ಕೊಂಡ್ಮೇಲೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಏನು ಹುರ್ಕೊಂಡಿದ್ನಲ್ಲ ತಣ್ಣಗಾಗಿದೆ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಹಾಕಿ ಟೊಮೊಟೊ ಕಾಯಿನೂ ಹಾಕ್ತೀನಿ ಈಗ. ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಇದಕ್ಕೆ ನಾನು ಟೊಮೊಟೊ ಕಾಯಿನೂ ಹುರ್ಕೊಂಡಿದ್ಮೇಲೆ ತಣ್ಣಗಾಗಿದೆ ಇದನ್ನು ಹಾಕ್ತಾಯಿದ್ದೀನಿ ಈಗ. ಟೊಮೊಟೊಕಾಯಿ ತಣ್ಣಗಾದ್ಮೇಲೆ ಹಾಕಿದ್ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆದಷ್ಟು ಕಲ್ಲುಪ್ಪು ಬಳಸಿ ಚಟ್ನಿ ತುಂಬ ರುಚಿಯಾಗುತ್ತೆ. ಕಲ್ಲುಪ್ಪು, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಬೇಕನ್ನೋರು ಹಾಕ್ಕೋಬೋದು, ಬೇಡಾರೆ ಸ್ಕಿಪ್ ಮಾಡ್ಬೋದು. ಬಟ್ ಬೆಲ್ಲ ಹಾಕಿದರೆ ರುಚಿ ಆಗುತ್ತೆ ಅದು ಸ್ವಲ್ಪ ಚಟ್ನಿ. ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ತರಿಯಾಗಿ ಗ್ರೈಂಡ್ ಮಾಡಬೇಕು, ತುಂಬ ನೈಸಾಗಿ ಮಾಡ್ಕೋಬಾರ್ದು ಇದನ್ನು. ನೋಡಿ ಟೊಮೊಟೊಕಾಯಿ ಚಟ್ನಿ ರೆಡಿಯಾಗಿದೆ. ತರಿಯಾಗಿ ರುಬ್ಕೊರಿ, ತುಂಬ ನೈಸ್ ಮಾಡೋಕ್ಕೆ ಹೋಗಬೇಡಿ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ ನೀವು. ಬಿಸಿ ಅನ್ನಕ್ಕಾಗಲಿ, ರೊಟ್ಟಿಗೆ, ಚಪಾತಿಗೆ, ನೀವು ತಾಳಿಪೀಠ ಮಾಡಿಕೊಂಡ್ರು ಚಟ್ನಿ ಮಾಡ್ಕೊಳ್ಳೋದು ಬೇಡ, ಇದೇ ಚಟ್ನಿನೇ ಹಚ್ಕೋಬೋದು. ದೋಸೆ, ಇಡ್ಲಿ ಅದಕ್ಕಾದ್ರೂ ನೀವು ಇದನ್ನು ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟೊಮೆಟೊ ಕಾಯಿ ಚಟ್ನಿ ರೆಡಿಯಾಗಿದೆ.